ರಾಜ್ಯದ ಜನರಿಗೆ ಕರೆಂಟ್ ಶಾಕ್. ಪ್ರತಿ ಯೂನಿಟ್ಗೆ 36 ಪೈಸೆ ಹೆಚ್ಚಳ. ಸರ್ಕಾರದ ವಿರುದ್ಧ ದೋಸ್ತಿ ಆಕ್ರೋಶ. ಇದು ಕರೆಂಟ್ ಶಾಕ್ ಸ್ಟೋರಿ. ರಾಜ್ಯದ ಜನರಿಗೆ ಕರೆಂಟ್ ಶಾಕ್ ಅನ್ನು ಕೊಟ್ಟಿದೆ ಕೆಇಆರ್ಸಿ. ಪ್ರತಿ ಯೂನಿಟ್ಗೆ 36 ಪೈಸೆ ಹೆಚ್ಚಳವನ್ನ ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಈ ನೂತನ ದರ ಏಪ್ರಿಲ್ 1ರಿಂದಲೇ ಜಾರಿಗೆ ಬರ್ತಾ ಇದೆ. ಕಾರಣ ಏನು? ವಿದ್ಯುತ್ ಪ್ರಸರಣ ಎಸ್ಕಾಂ ಸಿಬ್ಬಂದಿ ಪಿಂಚಣಿಗೋಸ್ಕರ ಹೆಚ್ಚಳವನ್ನ ಮಾಡಲಾಗ್ತಾ ಇದೆ. ಜೊತೆಗೆ ಗ್ರಾಚ್ಯುಟಿ ನೀಡೋದಕ್ಕೆ ಹಣ ಇಲ್ಲವಂತೆ. ಅದಕ್ಕೋಸ್ಕರ ಪ್ರತಿ ಯೂನಿಟ್ಗೆ 36 ಪೈಸೆ ಹೆಚ್ಚಳವನ್ನ ಮಾಡಿ ಗ್ರಾಹಕರಿಗೆ ಬರೆಯನ್ನ ಎಳೆಯಲಾಗ್ತಾ ಇದೆ. ಹಾಗಾದ್ರೆ ಈ ದರ ಹೆಚ್ಚಳದಿಂದ ಮುಂದಿನ 3 ವರ್ಷಗಳಲ್ಲಿ ಎಷ್ಟು ಹಣ ಸಂಗ್ರಹವಾಗುವಂತ ಉದ್ದೇಶವಿದೆ ಅಂತಂದ್ರೆ 3 ವರ್ಷಗಳಲ್ಲಿ 8,519 ಕೋಟಿ ಸಂಗ್ರಹದ ಒಂದು ಅಂದಾಜಿದೆ. 2025-26ರಲ್ಲಿ 36 ಪೈಸೆ ಅಂದ್ರೆ ಈಗ 2026-27ರಲ್ಲಿ 35 ಪೈಸೆ, 27-28ರಲ್ಲಿ 34 ಪೈಸೆ ಹೆಚ್ಚುವರಿಯಾಗಿ ವಿಧಿಸೋದಕ್ಕೆ ಆದೇಶವನ್ನ ಈಗ ಹೊರಡಿಸಲಾಗಿದೆ. ದರ ಹೆಚ್ಚಳದಿಂದ ಮುಂದಿನ 3 ವರ್ಷಗಳಲ್ಲಿ 8,519 ಕೋಟಿ ವಸೂಲಿಯ ಅಂದಾಜಿದೆ. ಈಗಾಗಲೇ 4,659 ಕೋಟಿ ಪಿಂಚಣಿ ಗ್ರಾಚ್ಯುಟಿ ಬಾಕಿಯನ್ನ ವಿವಿಧ ಸಂಸ್ಥೆಗಳು ಉಳಿಸಿಕೊಂಡಿವೆ. ಈ ಹೊರೆಯನ್ನ ಇದೀಗ ಗ್ರಾಹಕರ ಮೇಲೆ ಹಾಕೋದಕ್ಕೆ ತಯಾರಿಗಳು ಆಗಿದೆ. ಇನ್ನು ವಿದ್ಯುತ್ ದರ ಏರಿಕೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಕಿಡಿಕಾರಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದಲೂ ಕೂಡ ಜನರಿಗೆ ಬೆಲೆ ಏರಿಕೆ ಗ್ಯಾರಂಟಿ ಒಂದೇ ಕೊಟ್ಟಿರೋದು. ಬೆಲೆ ಏರಿಕೆಯಿಂದ ಜನ ಕಂಗಾಲಾಗಿದ್ದಾರೆ, ಕಂಗೆಟ್ಟಿದ್ದಾರೆ. ಇದು ಪಿಕ್ ಪಾಕೆಟ್ ಸರ್ಕಾರ. ಇದನ್ನ ಸದನದಲ್ಲೇ ಪ್ರಶ್ನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ರಾಜ್ಯದಲ್ಲಿ ದರಿದ್ರ ಕೆಟ್ಟ ಕಾಂಗ್ರೆಸ್ ಸರ್ಕಾರ, ಜನವಿರೋಧಿ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಈ ನಾಡಿನ ಜನತೆಗೆ ಕೊಟ್ಟಿರ್ತಕ್ಕಂಥ ಏಕೈಕ ಗ್ಯಾರಂಟಿ ಏನಪ್ಪಾ ಅಂತ ಹೇಳಿದ್ರೆ ಬೆಲೆ ಏರಿಕೆ. ಒಂದು ಕಡೆ ಪುಕ್ಕಟೆ ವಿದ್ಯುತ್ ಅಂತ ಹೇಳ್ತಾರೆ, ಈ ರೀತಿ ಬರೆ ಎಳಿತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ರಾಜ್ಯದಲ್ಲಿ ರೈತರಿಗೆ ಸಂಕಷ್ಟದಲ್ಲಿದ್ದಾರೆ. 7 ತಾಸು ವಿದ್ಯುತ್ತನ್ನ 3 ಫೇಸ್ ವಿದ್ಯುತ್ತನ್ನ ಕೊಡೋದಕ್ಕೂ ಕೂಡ ರಾಜ್ಯ ಸರ್ಕಾರಕ್ಕೆ ಆಗ್ತಾ ಇಲ್ಲ. ಮತ್ತೊಂದು ಕಡೆ ಪಿಡಬ್ಲ್ಯೂಡಿಯಿಂದ ಇತರ ಇಲಾಖೆಗಳು ವಿದ್ಯುತ್ ಬಿಲ್ ಅನ್ನ ಬಾಕಿ ಉಳಿಸಿಕೊಂಡಿದೆ. 6,500 ಕೋಟಿ ಬಾಕಿ ಉಳಿಸಿಕೊಂಡಿದೆ. ಇದ್ರ ನಡುವೆ ಜನರಿಗೆ ಬರೆ ಎಳಿತಕ್ಕಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರ ಏನು ಮಾಡಕ್ ಹೊರಟಿದೆ. ಇದು ಅಕ್ಷಮ್ಯ ಅಪರಾಧ. ಸದನದಲ್ಲಿ ವಿಚಾರವನ್ನು ಪ್ರಸ್ತಾಪ ಮಾಡ್ತೇವೆ. ಇನ್ನು ವಿದ್ಯುತ್ ಬಿಲ್ ದರ ಏರಿಕೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರಾಜ್ಯದ ಜನರನ್ನ ಗಾಣದ ರೀತಿ ರುಬ್ತಾ ಇದ್ದಾರೆ. ಎಲ್ಲದರಲ್ಲೂ ಬೆಲೆ ಏರಿಕೆ ಮಾಡಿದ್ದಾರೆ. ಗ್ಯಾರಂಟಿಗೆ ಹಣ ಇಲ್ಲದೆ ದರ ಏರಿಕೆ ಮಾಡಿದ್ದಾರೆ ಅಂತ ಹೇಳಿ ಕಿಡಿಕಾರಿದ್ದಾರೆ. ಕರ್ನಾಟಕದ ಅಮಾಯಕರಾದಂಥ ನಮ್ಮ ನಾಗರಿಕರನ್ನ ಗಾಣದ ರೀತಿ ರುಬ್ತಾ ಇದ್ದಾರೆ. ಅವರು ಗಾಣದ ರೀತಿ ನಮ್ಮನ್ನೆಲ್ಲರೂ ಕೂಡ ರುಬ್ತಾ ಇದ್ದಾರೆ. ಈಗ ಒಂದೊಂದೇ ತೆರಿಗೆಗಳನ್ನು ಶುರು ಮಾಡಿದ್ದಾರೆ. ಈಗ ವಿದ್ಯುತ್ ಶಕ್ತಿದು ಆಗ್ತಾ ಇದೆ. ನೆಕ್ಸ್ಟ್ ಮಂತಲ್ಲಿ ಹಾಲಂದು ಮಾಡ್ತಾರೆ. ಅದಾದಮೇಲೆ ರೆಗ್ಯುಲರ್ ಆಲ್ಕೋಹಾಲ್ ಮಾಡ್ತಾರೆ. ಆಮೇಲೆ KSRTC, ಆಮೇಲೆ ಸ್ಟ್ಯಾಂಪು. ಹೀಗೆ ಬರ್ದು ಮಾಡ್ಕೊಳ್ಳಿ. ಗಾಣದ ರೀತಿ ಕರ್ನಾಟಕ ಜನನ ರುಬ್ಬುವಂಥದ್ದೇ ಸಿದ್ದರಾಮಯ್ಯನವರ ಅಜೆಂಡಾ. ಇವತ್ತು ಕೆಇಆರ್ಸಿ ಹೆಸರಲ್ಲಿ ವಿದ್ಯುತ್ ಶಕ್ತಿಯ ಇದನ್ನ ಬರೆಯನ್ನ ರಾಜ್ಯದ ಜನತೆ ಮೇಲೆ ಹೇರಿದ್ದಾರೆ. ಅವರು ಕಾರ್ಮಿಕರ ವಿಚಾರ ಇಟ್ಕೊಂಡು ಕೋರ್ಟಿನ ಆದೇಶ ಅಂತ ಹೇಳ್ತಾರೆ. ಏನು ಕೋರ್ಟಿನ ಆದೇಶ? ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ರಂಜನ್. ಈಗ ಬಸ್ ಟಿಕೆಟ್ ದರ ಆಯಿತು, ಅದಾದ್ಮೇಲೆ ಮೆಟ್ರೋ ಆಯಿತು, ಅದಾದ್ಮೇಲೆ ಈಗ ನೀರಿನ ದರ, ಹಾಲಿನ ದರದ ಬಗ್ಗೆ ಚರ್ಚೆ ಆಗ್ತಿರುವ ಬೆನ್ನಲ್ಲೇ ಜನರಿಗೆ ಕರೆಂಟ್ ಶಾಕ್ ಯಾವ್ಯಾವ ಕಾರಣವನ್ನ ಕೊಡ್ತಾ ಇದೆ ಕೆಇಆರ್ಸಿ? ಶರ್ಮಿತಾ ಶೆಟ್ಟಿ, ಖಂಡಿತವಾಗ್ಲೂ ಕೂಡ ರಾಜ್ಯದಲ್ಲಿ ದರದ ಬರೆ ಅನ್ನೋದು ಜನರಿಗೆ ಸಾಮಾನ್ಯವಾಗಿ ಹೋಗಿದೆ. ನೀರು, ಕರೆಂಟು, ಹಾಲು ಎಲ್ಲವೂ ಸೇರಿ ಈಗ ದರದ ಬರೆ ಹೆಚ್ಚಾಗಿರುವಂತದ್ದು. ಅದೇ ರೀತಿಯಾಗಿ ಈಗ ಇವತ್ತು ಕೆಪಿಟಿಸಿಎಲ್ ನಿಂದ ವಿದ್ಯುತ್ ದರ ಏರಿಕೆಯ ಬಗ್ಗೆ ಅಧಿಕೃತ ಆದೇಶ ಕೂಡ ಕಲ್ಪಿಸಿರುವಂತದ್ದು. ಇದ್ರ ಪ್ರಕಾರ ವಿದ್ಯುತ್ ಪ್ರಸರಣ ಮತ್ತು ಸರಬರಾಜು ಸಂಸ್ಥೆಗಳ
ಸಿಬ್ಬಂದಿಗಳ ಪಿಂಚಣಿ ಮತ್ತು ಗ್ರಾಚ್ಯುಟಿಗೆ ಸಂಬಂಧಪಟ್ಟಂತೆ ಸರ್ಕಾರ ನೀಡಬೇಕಾದಂತಹ ಪಾಲಿನ ಮೊತ್ತವನ್ನ ನೇರವಾಗಿ ಗ್ರಾಹಕರಿಂದಲೇ ವಸೂಲಿ ಮಾಡೋಕೆ ಅವಕಾಶವನ್ನ ಕಲ್ಪಿಸಲಾಗಿದೆ. ಇದರ ಬೆನ್ನಲ್ಲೇ ಏಪ್ರಿಲ್ 1ರಿಂದಲೇ ಹೊಸ ಬರೆಯ ಶಾಕ್ ರಾಜ್ಯದ ಜನರಿಗೆ ಎದುರಾಗುತ್ತೆ. ಜೊತೆಗೆ ಈಗಾಗಲೇ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ಏನಿದೆ ಮತ್ತು ಎಲ್ಲಾ ವಿದ್ಯುತ್ ಸರಬರಾಜು ಕಂಪನಿಗಳ ಸಿಬ್ಬಂದಿಗಳ ಪಿಂಚಣಿ ಮತ್ತು ಗ್ರಾಚ್ಯುಟಿ ಮೊತ್ತವನ್ನ ಸರ್ಕಾರ ಪಾವತಿ ಮಾಡಬೇಕಾಗಿರುತ್ತೆ. ಆದ್ರೆ ಈ ವಿಚಾರದಲ್ಲಿ ಈ ಹಿಂದೆ ಕೂಡ ವ್ಯಾಜ್ಯ ಇತ್ತು. ವ್ಯಾಜ್ಯ ಕೂಡ ಇತ್ಯರ್ಥವಾಗಿ ಸರ್ಕಾರದ ಪಾಲನ್ನ ವಿದ್ಯುತ್ ಬಳಕೆದಾರರಿಂದಲೇ ವಸೂಲಿ ಮಾಡೋಕೆ ಅವಕಾಶವನ್ನ ಕಲ್ಪಿಸಿರುವಂತದ್ದು. ಜೊತೆಗೆ ವಿದ್ಯುತ್ ನಿಯಂತ್ರಣ ಆಯೋಗ ಇದ್ರ ಬಗ್ಗೆ ಈಗಾಗಲೇ ಅಧಿಕೃತವಾಗಿ ಆದೇಶವನ್ನ ಹೊರಡಿಸಿದೆ. ಇನ್ನು ಗ್ರಾಹಕರು ಬಳಸುವಂತ ಪ್ರತಿ ಯೂನಿಟ್ ವಿದ್ಯುತ್ ದರದ ಮೇಲೆ ಅಂದ್ರೆ ಪ್ರತಿ ಯೂನಿಟ್ ಮೇಲೆ 2025 ಮತ್ತು 26ರಲ್ಲಿ ತಲಾ 36 ಪೈಸೆಯನ್ನ ಹೆಚ್ಚಳ ಮಾಡಿದ್ರೆ 2026 ಮತ್ತು 27ರಲ್ಲಿ ತಲಾ 35 ಪೈಸೆ ಮತ್ತೆ ಹೆಚ್ಚಳವನ್ನ ಮಾಡ್ತಾರೆ. ಅಂದ್ರೆ 2027-28ರಲ್ಲಿ ಕೂಡ 34 ಪೈಸೆಯನ್ನ ಹೆಚ್ಚುವರಿಯಾಗಿ ವಿಧಿಸೋಕೆ ಈಗಾಗಲೇ ಆಯೋಗ ಒಪ್ಪಿಗೆ ನೀಡಿರುವಂತದ್ದು. ಅಂದ್ರೆ ಮುಂದಿನ 3 ವರ್ಷಗಳಲ್ಲಿ ವಿದ್ಯುತ್ ದರದ ಏರಿಕೆಯ ವಿಚಾರವಾಗಿ ಪರಿಷ್ಕರಣೆ ವಿಚಾರವಾಗಿ ಹೆಚ್ಚುವರಿಯಾಗಿ ದರವನ್ನ ವಿಧಿಸೋಕೆ ಈಗಾಗಲೇ ಆಯೋಗ ಒಪ್ಪಿಗೆಯನ್ನ ನೀಡಿರುವಂತದ್ದು. ಶರ್ಮಿತಾ, ಪಿಂಚಣಿ ಹಾಗೂ ಗ್ರಾಚ್ಯುಟಿ ಬಾಬ್ತು ಮೊತ್ತಗಳ ಪ್ರಕಾರ ಏನು 2024 ಮತ್ತು 25ನ ಆರ್ಥಿಕ ವರ್ಷಗಳಿಗೆ ಹಿಂಬಾಕಿಯನ್ನ ಸರ್ಕಾರ ಉಳಿಸಿಕೊಂಡಿತ್ತು. ಈ ಒಂದು ಹಿಂಬಾಕಿಯನ್ನ ಸರಿದೂಗಿಸೋಕೆ ಈಗಾಗಲೇ ಈ ಒಂದು ಹೊರೆಯನ್ನ ನೇರವಾಗಿ ರಾಜ್ಯದ ಜನರು ಯಾರೆಲ್ಲ ವಿದ್ಯುತ್ ಅನ್ನ ಬಳಕೆ ಮಾಡ್ತಿದ್ದಾರೆ ಅವರ ಮೇಲೆನ ಹೊರಿಸೋಕೆ ಈಗ ರಾಜ್ಯ ಸರ್ಕಾರ ಮುಂದಾಗಿರುವಂತದ್ದು. ಜೊತೆಗೆ ಏನು ಕೃಷಿ ಪಂಪ್ ಸೆಟ್ಗೆ ಈ ಒಂದು ಉಚಿತವಾಗಿ ವಿದ್ಯುತ್ ಅನ್ನ ಕೊಡ್ತಿದ್ರು, ಈ ಒಂದು ಕೃಷಿ ಪಂಪ್ ಸೆಟ್ಗೆ ಕೂಡ ಈ ಒಂದು ದರ ಏರಿಕೆಯ ವಿಚಾರ ಅನ್ವಯ ಆಗುತ್ತೆ ಅನ್ನುವಂತ ಮಾಹಿತಿ ಕೂಡ ಲಭ್ಯವಾಗ್ತಿರುವಂತದ್ದು. ಶರ್ಮಿತಾ, ಈಗ ರಂಜನ್, ಒಂದ್ ಕಡೆ ಗೃಹ ಜ್ಯೋತಿ ಅಂತ ಭಾಗ್ಯವನ್ನ ಕೊಟ್ಟು ಇನ್ನೊಂದ್ ಕಡೆ 200 ಯೂನಿಟ್ ಮೇಲ್ಪಟ್ಟವರಿಗೆ ಈ ತರ ಈ ಬರೆಯನ್ನ ಹಾಕ್ತಿರೋದು ಎಷ್ಟು ಮಟ್ಟಿಗೆ ಸರಿ? ಗ್ರಾಹಕರು ಇದಕ್ಕೆ ಏನ್ ಹೇಳ್ತಾರೆ? ಯಾಕಂದ್ರೆ ಮುಂದಿನ 3 ವರ್ಷದ ಪ್ಲಾನ್ ಆದೇಶದಲ್ಲಿದೆ. ಖಂಡಿತವಾಗ್ಲೂ ಶರ್ಮಿತಾ, ಏನು 4659 ಕೋಟಿ ಹಿಂಬಾಕಿಯನ್ನ ಈಗಾಗಲೇ ರಾಜ್ಯ ಸರ್ಕಾರ ಪಿಂಚಣಿ ಮತ್ತು ಗ್ರಾಚ್ಯುಟಿಯ ಪಾಲನ್ನ ಭರಿಸೋಕೆ ಆಗದೆ ಉಳಿದುಕೊಂಡಿರುವಂತದ್ದು. ಇದನ್ನ ಸರಿದೂಗಿಸೋಕೆ ಈಗಾಗಲೇ ಮುಂದಿನ 3 ವರ್ಷದಲ್ಲಿ ಹೆಂಗ್ ಕಲೆಕ್ಟ್ ಮಾಡಬಹುದು ಅನ್ನುವಂತ ನಿಟ್ಟಿನಲ್ಲಿ ಈಗ ರಾಜ್ಯ ಸರ್ಕಾರ ಪ್ಲಾನ್ ಅನ್ನ ಮಾಡ್ಕೊಂಡಿರುವಂತದ್ದು. ಇದರಲ್ಲಿ 6 ವಾರ್ಷಿಕ ಕಂತುಗಳಲ್ಲಿ ತಲಾ 776 ಕೋಟಿಯಷ್ಟು ಗ್ರಾಹಕರಿಂದ ವಸೂಲಿ ಮಾಡೋಕೆ ಮುಂದಾಗಿರುವಂತದ್ದು. ಈಗ 36 ಪೈಸೆ ಏನು ವಿದ್ಯುತ್ ದರವನ್ನ ಏರಿಕೆ ಮಾಡಿದೀವಿ ಅಂತ ಹೇಳಿ ಆದೇಶವನ್ನ ಮಾಡಿದ್ದಾರೆ. ಒಂದು ವರ್ಷಕ್ಕೆ ಏನು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮಕ್ಕೆ ಒಂದು ವರ್ಷದಲ್ಲಿ 4 ಬಾರಿ ವಿದ್ಯುತ್ ದರ ಪರಿಷ್ಕರಣೆ ಮಾಡೋಕೆ ಕೇಂದ್ರ ಸರ್ಕಾರ ಜೊತೆಗೆ ಆ ಒಂದು ನಿಯಮ ಮತ್ತು ನಿಯಮದಲ್ಲಿ ಅವಕಾಶ ಇರುವಂತದ್ದು. 36 ಪೈಸೆ 3 ತಿಂಗಳಿಗೆ ಏರಿಕೆಯನ್ನ ಮಾಡಿದ್ರೆ ಒಂದು ವರ್ಷದಲ್ಲಿ 4 ಬಾರಿ 36 ಪೈಸೆ ಏರಿಕೆ ಆಗುತ್ತೆ. ಅಂದ್ರೆ ಸರಿಸುಮಾರು ₹1.14 ದರ ಏರಿಕೆ ಆಗುವಂತಹ ಸಂಭವ ಕೂಡ ಇರುವಂತದ್ದು. ಶರ್ಮಿತಾ, ಈಗಾಗಲೇ ಈ ವಿಚಾರವಾಗಿ ರಾಜ್ಯದ ಜನರು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಕೈಗಾರಿಕೆ ಮತ್ತು ಸಣ್ಣ ಕೈಗಾರಿಕೆ, ಮಧ್ಯಮ ಕೈಗಾರಿಕೆಯಲ್ಲಿ ಬಳಸುವಂತಹ ವಿದ್ಯುತ್ ದರ ಏರಿಕೆ ವಿಚಾರವಾಗಿ ಕೂಡ ಸಾಕಷ್ಟು ಕೈಗಾರಿಕೋದ್ಯಮಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತದ್ದು. ಶರ್ಮಿತಾ, ಫೈನ್, ಥ್ಯಾಂಕ್ ಯು ರಂಜನ್ ತಮ್ಮ ಇನ್ಫಾರ್ಮೇಶನ್.